ದಿಸ್ ಇಸ್ ಡೇ 45. ಇದು 45ನೇ ದಿನ. ಬೆಳಗಿನ ಜಾವನೇ ಒಳ್ಳೆ ಇಷ್ಟೊತ್ತು ಜೋರಾಗಿತ್ತು, ಇವಾಗ ಕಮ್ಮಿ ಆಗ. ಟೈಮ್ ಬಂದ್ಬಿಟ್ಟು 8:30 ಟೈಮು. 8:22, 8:30 ಆಗೋಕ್ಕಾಯ್ತು. ಇಷ್ಟೊತ್ತಲ್ಲಿ ನಮ್ಮ ಮನೇಲಿದ್ದಿದ್ರೆ ತಿಂಡಿನೇ ಆಗಿರೋದು. ಬಟ್ ನಾವು ಇವಾಗ ಟೀ ಕುಡಿತಾಯಿದ್ದೀವಿ. ಏನು ಮಾಡೋದು ಅಂಥ ಪರಿಸ್ಥಿತಿ. ಹಾಂ. ಸೊ ನಿನ್ನೆ ಡೇ 44ದು ವೀಡಿಯೋ ಮಾಡಿಲ್ಲ, ಬಿಕಾಸ್ ನಾವೆಲ್ಲೂ ಹೋಗಿಲ್ಲ. ಕ್ಯಾಂಪಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡಿದ್ದೋ. ಇನ್ನೇನು ಮಾಡೋಕ್ಕಾಯ್ತದೆ, ಅದೊಂದೇ. ಅದು ಬಿಟ್ರೆ ಮೂವಿ ನೋಡಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಇಂಟ್ರೆಸ್ಟಿಂಗ್ ಆಗಿಲ್ಲ. ಬಾಯ್. ಡೇ 45 ಸ್ವಲ್ಪ ಮಳೆ ನಿಂತಿರೋ ಕಾರಣದಿಂದಾಗಿ ನಾವು ಇವಾಗ ಬೀಟ್ಗೆ ಹೊರಟಿದ್ದೀವಿ. ಸೀನಿಯರು ಅಲ್ಲಿ ಹೋಗ್ತಿದ್ದಾರೆ, ನಾವು ಇನ್ನೂ ಹಿಂದೆ ಹೋಗ್ತಾಯಿದ್ದೀವಿ. ಇವಾಗ ಜಸ್ಟ್ ಒಳಗೆ ಗಂಟೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಆಗೋಣ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀವೋ ಗೊತ್ತಿಲ್ಲ. ಇನ್ನಿಂದ ಬರ್ತಾವ್ರೆ. ಹೊಳೆ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ರೇಂಜಿಗೆ ಮಳೆ ಬಂದೈತೆ ಅಂದರೆ ಇಲ್ಲಿ ನಾವು ನಡೆದಾಡೋ ದಾರಿ ಫುಲ್ಲು ನೀರಾಗ್ಬಿಟ್ಟೈತೆ. ಫುಲ್ ನೀರಾಗ್ಬಿಟ್ಟೈತೆ ಮೇಲೆ. ಇಲ್ಲೆಲ್ಲ ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟೈತೆ. ದಿಸ್ ಈಸ್ ನಾವಿವಾಗ ನಡೆದಾಡೋ ಪ್ಲೇಸ್ಗಾಗಿರೋ ಸ್ಥಿತಿ ನೋಡಿ. ಹಾಂ, ಈ ಥರ ಆದಾಗ ನಾವೇನು ಮಾಡಬೇಕು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ನಡಿಬೇಕಷ್ಟೇ. ಹುಷಾರಾಗಿ ನಡಿಬೇಕು. ಅಂದರೆ ಜಿಗಣೆಗಳು ಜಾಸ್ತಿ ಆಗಿರ್ತವೆ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಡಿಬೇಕು. ಓ ಮಸ್ತು ವಾಟರ್ ಫಾಲ್ಸ್ ಎಲ್ಲ ಆಗೈತೆ. ಸೊ ನಾನು ನಿಮ್ಗೆ ಇವಾಗ ವಾಟರ್ ಫಾಲ್ಸ್ ತೋರಿಸ್ತೀನಿ, ತಡೀರಿ. ಹಾಂ, ಏನು ಹಿಂಗೆ ಹೊಡೆದೈತಲ್ಲಣ್ಣ. ವಾಟರ್ ಫಾಲ್ಸ್ ತೋರಿಸ್ತೀನಿ. ದಿಸ್ ಈಸ್ ಎ ಸ್ಮಾಲ್ ವಾಟರ್ ಫಾಲ್ಸ್. ಈ ಮರ ಇಷ್ಟು ದಿನ ಈ ಮರ ಇರಲಿಲ್ಲ, ಈ ಮರ ಇಲ್ಲಿಗೆ ಬಂದಿದೆ. ನೀರು ನೋಡಿ ಯಾವ ರೇಂಜಿಗೆ ಹರಿತಾ ಇದೆ ಅಂತ. ಬೇಡ ಅಣ್ಣ, ಅವನು ಅಲ್ಲಿದ್ದಾನೆ. ಸೊ ಇವಾಗ ನಾವು ಬಂದಿರೋದಕ್ಕೆ ಇವಾಗ ಒಂದು ಫೋಟೋ ಹೊಡ್ಕೊಂಡು ಹೋಗ್ತೀವಿ ಅಷ್ಟೇ, ಸಾಕು. ಅಣ್ಣ ಅದೇ ನಾನು ತೋರಿಸಿದ್ನಲ್ಲ. ಹಾಂ, ಇವಾಗ ವಾಟರ್ ಫಾಲ್ಸ್, ದಿಸ್ ಈಸ್ ದ ವಾಟರ್ ಫಾಲ್ಸ್, ನೋಡ್ಕೊಳ್ಳಿ. ನಾವಿವಾಗ ಇನ್ನೊಂದು ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು ವಾಟರ್ ಫಾಲ್ಸ್ನ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ಕತ್ತಿತ್ತಾಳಿ. ಸೊ ಇವಾಗ ವಾಟರ್ ಫಾಲ್ಸ್ ಹತ್ರ ಹೋಗಿ ನಾವೇನು ಆಟ ಆಡೋಲ್ಲ, ಜಸ್ಟ್ ಹೋಗಿ ಇವಾಗ ನೋಡ್ಕೊಂಡು ಅಲ್ಲಿ ಕಾಣಿಸ್ತಾ ಇದೆಯಾ, ಎಲ್ಲ ಕಡೆ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಹೊಳೆ ಹರಿತಾ ಇದೆ. ಮೈಯಲ್ಲೆಲ್ಲ ಜಿಗಣೆ ಹತ್ತುತ್ತಾವ ಅನ್ನೋ ಒಂದು ಭಯನೇ ಹುಟ್ಟುತ್ತದೆ ಜಾಸ್ತಿ. ಇವಾಗ ನೋಡಿ, ಹುಷಾರಾಗಿ ಇಳಿಬೇಕು ನಾವು. ಹುಷಾರಾಗಿ ಇಳಿದು ಅಲ್ಲಿಗೆ ಹೋಗ್ಬೇಕು. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ ತಡ್ರಿ. ನನಗೆ ಸೀರಿಯಸ್ಲಿ ಇವಾಗ ಒಂದು ಅರ್ಥ ಆಯ್ತೈತೆ, ವೀರಪ್ಪನವರು ಯಾಕೆ ಅಷ್ಟೊಂದು ಕಾಲ ತಲೆಮರೆಸ್ಕೊಂಡಿದ್ರು ಅದು ಬೇರೆ ಪ್ರಶ್ನೆ. ಬಟ್ ತಲೆಮರೆಸ್ಕೊಂಡಿದ್ದಾಗ ಯಾವ ರೀತಿ ಇತ್ತು, ಏನಿತ್ತು ಅನ್ನೋದೆಲ್ಲ, ಹೆಂಗೆ ಸರ್ವೈವ್ ಆಗೋಕ್ಕೆ ಹೆಂಗೆ ಯೂಸ್ ಮಾಡ್ತಿದ್ರು ಅನ್ನೋದು ಹೆಂಗೈತೆ ನೋಡಿ. ಈ ಥರ ಎಲ್ಲ ಇದ್ದರೆ ಕಾಡ್ಬಿಟ್ಟು ಯಾರಿಗೆ ತಾನೇ ಆಚೆ ಬರೋಕೆ ಇಷ್ಟ ಆಯ್ತದೆ. ಮಸ್ತ್ ಐತಲ್ಲ ನೋಡಿ. ಅದು ಚೆಕ್ ಮಾಡೋದಂಗೆ, ಹಿಂಗೆ ಎಷ್ಟು ಯಾವ ಫೋರ್ಸಲ್ಲಿ ಐತೆ, ಹೆಂಗೈತೆ, ಏನು ಎತ್ತ ಅಂತ ಚೆಕ್ ಮಾಡೋದು. ಸೊ ನಾವಿವಾಗ ಇಲ್ಲಿ ಒಂದು 4 ಗಂಟೆ ಇದ್ಬಿಟ್ಟು ಹೆಸರಿ ಇವಾಗ ಇನ್ನೂ ಆ ಥರದ್ದು ದೊಡ್ಡ ಎಸಿಬೇಕು ನಾವು ಚೆಕ್ ಮಾಡೋಕ್ಕೆ ಅಂತ ಚೆಕ್ ಮಾಡೋಕ್ಕೆ. ಎನಿವೆ ಇನ್ನೊಂದು 4 ಗಂಟೆ ಇದ್ಬಿಟ್ಟು ಹೋಗ್ತೀವಿ.
ಏನು ಗೊತ್ತಾ, ಇಲ್ಲಿ ನೋಡಿ ಕಾಣ್ತಿದ್ದಾರ ಕೊಡೆ. ಇವಾಗ ನಾನು ಲೈಟಾಗಿ ಕಾಣ್ತಾ ಇದ್ದೀನ. ಇವಾಗ ಏನು ಸಂಭವ ಅಂತಂದರೆ ದಿಸ್ ಈಸ್ 7 o'clock ಸೆನಾರಿಯೋ. 7 ಗಂಟೆ ಟೈಮ್ ಇವಾಗ. 7 ಗಂಟೆ 8 ನಿಮಿಷ. ಬಟ್ ನೋಡಿದ್ರೆ ಈ ಥರ ಬೆಳಕುಡಿತಾ ಇದೆ. ಅಂದರೆ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಫುಲ್ಲು ಇದು ಕತ್ಲಾಯ್ತೈತೆ. ಇನ್ನೊಂದು 1/4 ಗಂಟೆ ಇಲ್ಲ 20 ನಿಮಿಷದಲ್ಲಿ ಕತ್ಲ ಆಗ್ಬೋದು ಮೇ ಬಿ ನನ್ನ ಪ್ರಕಾರ. ಬಟ್ ಹಿಂದ್ಗಡೆ ನೋಡಿದ್ರೆ ಯಾವ ರೀತಿ ಬೆಳಕು ಕಾಣಿಸ್ತಾ ಇದೆ ಈ ಥರ. ಇದು ಎಷ್ಟನೇ ದಿನ ಅಂತ ಬೇರೆ ಮರ್ತೋಯ್ತಲ್ಲ. ವಿಡಿಯೋದಲ್ಲಿ ನೋಡ್ಕೋತೀನಿ. 48 ಅಲ್ಲ, ನಾವು ಊರಿಗೆ ಹೋಗಿದ್ದಾರೆ ಲೆಕ್ಕ ಆಗ್ತಾ ಇಲ್ಲ. ದಿಸ್ ಈಸ್ 45 ಮೇ ಬಿ. ಇಷ್ಟೇ. ದಿಸ್ ಈಸ್ ಡೇ ಎಂಡು ಮುಗೀತು. ಇನ್ನು ನಾಳೆ ನೋಡೋಣ, ನಾಳೆ ಮೀಟ್ ಮಾಡೋಣ. ಬಾಯ್.